ಆತ್ಮೀಯರೇ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ನನ್ನ ಜೊತೆ ಇದ್ದಾರೆ ಯೋಗಿ ಅನೀಶ್ ಆತ್ಮೀಯರು. ಅವರೆಲ್ಲ ನೀವು ನೋಡಿದ್ರೆ ಒಂದು ಯೋಗಿಯ ಲಕ್ಷಣ ನಮಗೆ ಕಾಣಿಸ್ತದೆ. ಆದರೆ ಧ್ಯಾನದ ಬಗ್ಗೆ ನನಗೇನೋ ಸ್ವಲ್ಪ ಕುತೂಹಲಗಳು ಜಾಸ್ತಿ ಆಗ್ತಾ ಇದೆ ಸರ್. ನಾನು ಕೆಲವು ಬೇರೆ ಬೇರೆ ಮೆಡಿಟೇಷನ್ಗಳನ್ನು ಯೂಟ್ಯೂಬಲ್ಲಿ ಗಮನಿಸ್ತಾ ಇದ್ದೇನೆ. ಕೆಲವ್ರನ್ನ ಈ ಒಂದು ಧ್ಯಾನದ ಬಗ್ಗೆನೇ ಟಿ ವಿನಲ್ಲಿ 3-4 ಜನರನ್ನ ಇಂಟರ್ವ್ಯೂ ಮಾಡಿದ್ದೇನೆ. ಆದರೂ ಇನ್ನೂ ಏನೋ ಒಂದು ತವಕ, ಇನ್ನೂ ಏನೋ ಒಂದು ಕುತೂಹಲ. ನೀವು ಹಲವಾರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿರೋದ್ರಿಂದ ಈ ಧ್ಯಾನ ಅಂದ್ರೇನು? ನಾನೊಂದು ಎಕ್ಸಾಂಪಲ್ ತಗೋತೀನಿ. ಓಕೆ. ಈಗ ಕ್ರಿಕೆಟ್ ಆಡುವವರು, ಒಳ್ಳೆಯ ಕ್ರಿಕೆಟ್ ಆಟಗಾರ, ಬ್ಯಾಟ್ಸ್ಮನ್ ಅಂತ ಇಟ್ಕೊಳ್ಳೋಣ. ಬೌಲರ್ ಬೌಲ್ ಮಾಡ್ತಾನೆ. ಬಾಲ್ ಬಂದಾಗ ತುಂಬ ಕ್ಲಿಷ್ಟಕರವಾದ ಬೌಲಿಂಗ್ ಆದರೂ ಅದನ್ನು ಚೆನ್ನಾಗಿ ಹೊಡಿತಾನೆ. 4 ರನ್ಸೋ 6 ಹೊಡಿತಾನೆ. ಓಕೆ, ಎಷ್ಟು ಸುಲಭವಾಗಿ ಮಾಡ್ದ ಅಂತ ನಮ್ಗನ್ಸುತ್ತೆ. ಫಾಸ್ಟ್ ಬೌಲಿಂಗೋ ಸ್ಪಿನ್ನೋ ಏನೋ ಇರ್ಬೋದು. ಆದರೆ ಆ ಬ್ಯಾಟ್ಸ್ಮನ್ ಅದನ್ನು ಮಾಡಲಿಕ್ಕೆ ಯಾಕೆ ಸಾಧ್ಯ ಆಯಿತು? ಆ ಬಾಲ್ ಕಡೆಗೆ ಗಮನ ಇತ್ತು. ಆ ಕ್ಷಣದಲ್ಲಿ ಗಮನ ಇತ್ತೋ ಅಥವಾ ಅದರ ಹಿಂದೆ ಸುಮಾರು ವರ್ಷಗಳ ಪ್ರಾಕ್ಟೀಸ್ ಅಂದರೆ ಎಲ್ಲ ಮೈಂಡ್ ಗಮನ ಕೊಟ್ಟಿರ್ತಾರೆ. ಸೊ ಮೆನಿ ಅವರ್ಸ್ ಆಫ್ ಪ್ರಾಕ್ಟೀಸ್ ಪುಟ್ಸ್ ಹಿಮ್ ಇನ್ ಅ ಪೊಸಿಷನ್ ದಟ್ ಹಿ ಕ್ಯಾನ್ ಹ್ಯಾಂಡಲ್ ಎನಿ ಬಾಲ್ ದಟ್ ಇಸ್ ಬೌಲ್ಡ್ ಟು ಹಿಮ್. ಗಮನ ಕೊಡೋದಲ್ಲದೆ ಅಭ್ಯಾಸ. ಕರೆಕ್ಟ್. ಗಮನವಿಟ್ಟು ಅಭ್ಯಾಸ ಮಾಡುವ ಮೂಲಕ ಆ ಪಾಯಿಂಟಲ್ಲಿ ಗಮನನೂ ಕೊಡಬೇಕಾಗಿಲ್ಲ, ಹಾಗೆ ಹೊಡಿತಾನೆ. ಯಾಕೆಂದ್ರೆ ಅವನದ್ರೊಳಗಡೆ ಲೀನ ಆಗ್ಬಿಟ್ಟಿರ್ತಾನೆ. ಕರೆಕ್ಟ್. ಈ ಲೀನ ಆಗೋದಿದೆಯಲ್ಲ, ಅದೇ ಮೆಡಿಟೇಷನ್. ಸಖತ್ತಾಗಿ ಹೇಳ್ಬಿಟ್ರಲ್ವೇನ್ರಿ. ನೀವು ಓದ್ತಾ ಇರಿ, ಗಮನ ಕೊಟ್ಟೋದಿ, ಹಾಡ್ತಾ ಇರಿ, ಗಮನ ಕೊಟ್ಟು ಹಾಡಿ. ಲೀನ ಆಗೋದೆ ಜೆ.ಪಿ. ತುಂಬ ಒಳ್ಳೆ ಪದ ಉಪಯೋಗಿಸಿದ್ರಿ ನೀವು. ಲೀನ ಆಗೋದಿದೆಯಲ್ಲ, ಅದೇ ಧ್ಯಾನ. ಆದರೆ ಇವತ್ತು ನಮ್ಮ ಸುತ್ತಮುತ್ತಲು ನಾವು ಏನು ಧ್ಯಾನದ ಹೆಸರಲ್ಲಿ ಮಾಡ್ತಿದಾರಲ್ಲ, ಅದೆಲ್ಲ ಮಾಡೋದು. ಓಕೆ ಓಕೆ. ಮಾಡೋದು ಅಂದರೆ ಏನೋ ಮಾಡಬೇಕು. ಮಾಡೋದಕ್ಕೂ ಆಗೋದಕ್ಕೂ ವ್ಯತ್ಯಾಸ ಇದೆ. ಸ್ವಲ್ಪ ಡೀಟೇಲ್ ಆಗಿ. ಈಗ ಆಗೋದಕ್ಕೆ ನೀವು ಏನೇನೋ ಮಾಡ್ಕೊಂಡ್ಬರ್ಬೇಕು, ಆಗ್ತೀರಿ. ಓಕೆ. ಲೀನ ಆಗುತ್ತೆ, ಲೀನ ಮಾಡೋಕ್ಕಾಗಲ್ಲ. ಸೊ ನೀವು ಏನೇನೋ ಮಾಡ್ಕೊಂಡ್ಬರ್ಬೇಕು. ಯು ರೀಚ್ ಅ ಸ್ಟೇಟ್ ಆಫ್ ಅನ್ಕಾನ್ಷಿಯಸ್ ಕಾಂಪಿಟೆನ್ಸ್. ಓಕೆ. ಅಂದರೆ ಇದು 1 ದಿನ 2 ದಿನಕ್ಕೆ ಬರೋದಲ್ಲ ಇದು. ಆದರೆ ಇದ್ದಕ್ಕಿದ್ದಂಗೆ ಕೆಲವ್ರಿಗೆ ಬಂದು ಬಿಡ್ಬೋದು. ಬಿಕಾಸ್ ಅವ್ರ ಸ್ಟೇಟ್ ಆಫ್ ಮೈಂಡ್ ವಿ ಡೋಂಟ್ ನೋ. ತುಂಬ ವರ್ಷ ಬುದ್ಧ ಧ್ಯಾನದ ಸ್ಥಿತಿಯಲ್ಲಿ ಕೂತಿದ್ದ. ಆದರೆ ಯಾವತ್ತೂ ಒಂದು ದಿವಸ ಜ್ಞಾನೋದಯ ಆಗೋಯ್ತು. ತುಂಬ ಜನ ಧ್ಯಾನದಲ್ಲಿ ಕೂತಿದ್ದಾರೆ, ಆದರೆ ಇದುವರೆಗೂ ಜ್ಞಾನೋದಯ ಆಗಿಲ್ಲ. ಜ್ಞಾನೋದಯ ಆಗದೇನೆ ಕೆಲವರು ಸಮಾಧಿ ಪಡ್ಕೊಂಡಿದ್ದಾರೆ. ಸೊ ಈ ಧ್ಯಾನ ಅನ್ನೋದು ತುಂಬ ವಿಶೇಷವಾದ, ನನ್ನ ಪ್ರಕಾರ, ಕ್ಷೇತ್ರ. ಏನೋ ಅದ್ರ ಬಗ್ಗೆ ಮಾತಾಡೋದ್ರಿಂದ ನಾವು ಅದನ್ನ ಆ ಕ್ಷೇತ್ರವನ್ನು ಕ್ಲಿಷ್ಟಕರ ಮಾಡ್ತಾ ಇದ್ದೀವಿ. ಇದೆಲ್ಲ ಅನುಭವಿಸಬೇಕಾಗಿರೋದು. ಇದೆಲ್ಲ ಅನುಭವಕ್ಕೆ ಬಂದ ಮೇಲೆ ನನಗೆ ಅನುಭವ ಆಯ್ತು ಅಂತ ಹೇಳ್ಕೊಳಕ್ಕೂ ಆಗಲ್ಲ, ಆ ಥರ ಸ್ಥಿತಿ. ಅಂದ್ರೆ ಅಲ್ಲಿ ಲೀನ ಆಗ್ಬಿಟ್ಟಿರ್ತೀರಲ್ಲ. ಆಗ ಲೀನ ಆದಾಗ ನೀವು ಹೊರಗೆ ಬಂದು ನೀನು ಲೀನ ಆದಾಗ ಯಾವ ಸ್ಥಿತಿಯಲ್ಲಿ ಇದ್ದೆ ಅವೆಲ್ಲ ಹೇಳೋಕ್ಕಾಗಲ್ಲ. You only can, it is like you can experience sweetness or sugar, but you cannot explain it to others how sweet it was. ಕೆಲವರು ಪರಮಾನಂದ ಆಯಿತು, ಬ್ಲಿಸ್ ಉಂಟಾಯಿತು ಅಂತಾರೆ. ಅಂದರೆ ಯಾರು ಅದನ್ನು ಅನುಭವಿಸ್ತಾರೋ ಅದು ಬೇರೆಯವರು ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಬೇರೆಯವರು ಇನ್ನೊಬ್ಬರನ್ನು ನೋಡಿದಾಗ, ಓ ಇವರು ಪರಮಾನಂದದಲ್ಲಿ ಇದ್ದಾರೆ, ಪುಳಕ ಹೊಂದಿದ್ದಾರೆ ಅಂತ ನಮ್ಗೆ ಆನಂದವನ್ನು ಅನುಭವಿಸಿದ್ದಾರೆ. ಇಟ್ ಈಸ್ ಅನ್ ಎವ್ಯಾಲ್ಯೂಯೇಷನ್ ಡನ್ ಬೈ ಔಟ್ಸೈಡರ್ಸ್. ಓಕೆ ಓಕೆ. ಯಾರು ಆ ಸ್ಥಿತಿಯನ್ನ ಅನುಭವಿಸ್ತಾರಲ್ಲ ಅವ್ರು ಹೆಚ್ಚಾಗಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಬಿಕಾಸ್ ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್. ನಾನು ಒಂದು ಎಕ್ಸಾಂಪಲ್ ಹೇಳೋದು, ಐ ಮೀನ್ ಒಂದು ಸ್ಟೇಟ್ಮೆಂಟ್ ಹೇಳೋದಿದ್ರೆ, ಇದು ಸುಖದ ಉತ್ತುಂಗ. ಉತ್ತುಂಗ ಸ್ಥಿತಿ. ಸುಖದ ಉತ್ತುಂಗಕ್ಕೆ ಹೋದಾಗ ಅದನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ? ನಾನೀಗ ಚಾಕ್ಲೇಟ್ ತಿಂತೀನಿ ಅಥವಾ ನಾನು ಇಷ್ಟಪಟ್ಟ ಆಹಾರ ತಿಂತೀನಿ, ಸುಖ ಕೊಡುತ್ತೆ. ಸುಖವನ್ನು ಬೇರೆಯವರು ಎಕ್ಸ್ಪ್ಲೈನ್ ಮಾಡ್ಬೋದು. ಓಕೆ ಓಕೆ. ಈ ಸುಖಕ್ಕಿಂತ 100 ಪಟ್ಟು ಹೆಚ್ಚಿನ ಸುಖ
ತಲುಪಿದ್ರೆ ಹಾಂ ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ? ಅದಕ್ಕೆ ಪದಗಳು ಇದೆಯೇ ಅಥವಾ ಅದನ್ನು ಹೇಳಲಿಕ್ಕೆ ಸಾಧ್ಯವೇ? ನನ್ನ ಪ್ರಕಾರ ನಮ್ಮ ಹಿರಿಯರು, ಯೋಗಿಗಳು, ಗುರುಗಳು, ಸಾಧುಗಳು ಇವರೆಲ್ಲ ಆ ಸ್ಥಿತಿ ಒಂದು ಇದೆ ಅಂತ ನಮಗೊಂದು ಕೊಟ್ಟಿದ್ದಾರೆ ಹೊರತು ಅದನ್ನು ಹೀಗೆ ತಲುಪಬಹುದು ಅಂತ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಸೊ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನವರೆಗೂ ತಂದು ನಿಲ್ಲಿಸ್ಬಿಟ್ಟು ಧ್ಯಾನ ಆಗಬೇಕು. ಧ್ಯಾನ ಮಾಡೋಕ್ಕಾಗಲ್ಲ. ನೀವು ಆಸನ ಮಾಡ್ಬೋದು, ಪ್ರಾಣಾಯಾಮನೂ ಕೂಡ ಮಾಡ್ಬೋದು, ಪ್ರತ್ಯಾಹಾರನೂ ಮಾಡ್ಬೋದು, ಧಾರಣನೂ ಮಾಡ್ಬೋದು. ಆದರೆ ಇದನ್ನು ಮಾಡ್ತಾ ಮಾಡ್ತಾ ನೀನು ಹೋಗೋ ಸ್ಥಿತಿ ಇದೆಯಲ್ಲ, ಅದು ಧ್ಯಾನ. ಸರ್, ಹಂಪಿನಲ್ಲಿ ಸದಾಶಿವ ಯೋಗಿಗಳು ಅಂತ ಇದ್ದರು. ಅವರು ಆ ಭಾಗದಲ್ಲಿ ಧ್ಯಾನಕ್ಕೆ ಪ್ರಸಿದ್ಧ. ಅವ್ರನ್ನ ಸಂದರ್ಶನ ಮಾಡ್ತಾ ಇದ್ದೆ. ಅವ್ರು ಇದ್ದಕ್ಕಿದ್ದಂಗೆ ನಾನು ಪ್ರಶ್ನೆ ಕೇಳೋ ರೀತಿನ ನೋಡಿಬಿಟ್ಟು, ಜಯಪ್ರಕಾಶ್, ನೀವು ಅರ್ಥ ಮಾಡ್ಕೊಂಡಷ್ಟು ನನ್ನ ಜೊತೆ ಶಿಷ್ಯರು ಒಂದು 5-6 ವರ್ಷದಿಂದ ಇದ್ದಾರೆ, ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ಬಿಟ್ರು. ಅಂದರೆ ಅವ್ರು ಹೇಳಿದ್ದನ್ನು ನಾನು ರಿಸೀವ್ ಮಾಡಿದ್ದನ್ನು ನೋಡಿ ನನಗೆ ಯಾಕೆ ಹೇಳಿದ್ರು ಕರೆಕ್ಟಾಗಿ ಇನ್ನೂ ಅರ್ಥ ಆಗಿಲ್ಲ. ಏನಾದ್ರು ನಿಮ್ಗೆ ಅರ್ಥ ಆಯ್ತಾ? ಇದು ಅರ್ಥ ಮಾಡಿಕೊಳ್ಳುವಂತಹ ಕ್ಷೇತ್ರ ಅಲ್ಲ. ಓಕೆ. ಅರ್ಥವನ್ನು ಮೀರಿ ಎಲ್ಲವನ್ನು ಮೀರಿ ಹೋಗುವ ಸ್ಥಿತಿಯೇ ಧ್ಯಾನ. ಓಕೆ. ಈಗ ನೀನು, ನಾನು ಇವೆರಡು ಬೇರೆ ಬೇರೆ, ಕರೆಕ್ಟಾ? ವಿ ಆರ್ ಡಿಸ್ಟಿಂಗ್ವಿಶ್ಡ್. ಓಕೆ. ನಾನು, ನೀನು ಅಂತ ಓಕೆ. ಇವು ಎರಡನ್ನು ಮೀರಿ ಅನುಭವಕ್ಕೆ ಬಂದಾಗ ನನಗೆ ನನ್ನ ಅರಿವಿಲ್ಲ ಅನ್ನುವ ಸ್ಥಿತಿ ಕಲ್ಪನೆ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ಅಂತಹ ಒಂದು ಸ್ಥಿತಿ ಇದೆ, ಆ ಸ್ಥಿತಿಯ ಧ್ಯಾನ ಅಂತ ಹೇಳಿರಬಹುದು. ಓಕೆ. ಸೊ ಧ್ಯಾನವನ್ನು ತುಂಬ ವರ್ಷನ್ಸ್ ಇದೆ, ತುಂಬ ಏನೇನೋ ಯಾರು ಬರೆದಿದ್ದಾರೆ, ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ನನ್ನ ಪ್ರಕಾರ ಅದು ಅತೀತ. ಯು ಕೆನಾಟ್, I mean, it is, just imagine, if you were to, if you have to explain infinity, how do you explain infinity? How do you explain nothingness? Nothing ಅನ್ನೋ ಪದ ಉಪಯೋಗಿಸ್ತೀವಿ ನಾವು, ಹೌದಾ? ನಥಿಂಗ್ ಅಂದರೆ ಏನಂತ? ನಥಿಂಗ್ ಅಂದರೆ ಏನು? ಏನೂ ಇಲ್ಲ ಅಂತ. ಬಟ್ ಏನೂ ಇಲ್ಲ ಅಂದರೆ ಏನು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಏನೋ ಇದೆ, ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಏನೋ ಇಲ್ಲ ಅಂದ್ರೆ ಅದೇ ಖಾಲಿ ಇದೆಯಲ್ಲ, ಖಾಲಿ ಇದೆಯಲ್ಲ. ನೀವು ಏನೂ ಇಲ್ಲ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಅದೇನೋ ಆಗೋಯ್ತಲ್ಲ, ಆಗೋಯ್ತು. ಆದರೆ ಏನೂ ಇಲ್ಲ ಅನ್ನೋದು ಒಂದು ಸ್ಥಿತಿಯ, ಅದು ಸ್ಥಿತಿನ ಗೊತ್ತಿಲ್ಲ ನಮಗೆ. ಸೊ ವರ್ಡ್ಸ್ ಕೆನಾಟ್ ಎಕ್ಸ್ಪ್ಲೇನ್ ಅ ಕಂಪ್ಲೀಟ್ ಸ್ಟೇಟ್. ಅದು ವೆದರ್ ಇಟ್ ಇಸ್ ಸ್ಟೇಟ್ ಆಫ್ ಮೈಂಡ್, ಇಟ್ಸ್ ಅ ಸ್ಟೇಟ್ ಆಫ್ ಬೀಯಿಂಗ್, ಇಸ್ ಇಟ್ ಅ ಸ್ಟೇಟ್ ಆಫ್ ಸ್ಪಿರಿಟ್, ಆರ್ ಇಸ್ ಇಟ್ ಬೀಯಿಂಗ್ ಒನ್ ವಿತ್, ಗೊತ್ತಿಲ್ಲ. ಓಕೆ. ಆದರೆ ನಿಮ್ಗೇನೋ ಅನುಭವ ಆಗಿದೆಯಲ್ಲ, ಅದನ್ನ ಹೇಳ್ಬೋದಾ? ಖಂಡಿತ ನನಗೆ ನಿಜವಾಗ್ಲೂ ಅದು ಅನುಭವನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೋ ಇಲ್ಲೋ ಗೊತ್ತಿಲ್ಲ. ಅಥವಾ ಟ್ರೈ ಮಾಡಿ, ನನಗೆ ಅನುಭವ ಆಗಿದೆ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಎಷ್ಟೋ ಸತಿ ನಾವು ಒಂದು ಪ್ರಯಾಣ ಮಾಡ್ತೀವಿ, ಪ್ರಯಾಣ ಮಾಡಬೇಕಾಗಿರುವ ಖುಷಿ ಇಂಪಾರ್ಟೆಂಟು, ಪ್ರಯಾಣ ಮುಗಿದ ಮೇಲೆ ಸಿಗುವ ಖುಷಿ ಇಂಪಾರ್ಟೆಂಟ್. ಎರಡೂ ಇಂಪಾರ್ಟೆಂಟ್. ಕರೆಕ್ಟ್. ಎಷ್ಟೋ ಸತಿ ನಾವು ಪ್ರಯಾಣ ಮುಗಿದ ಮೇಲೆ ಖುಷಿ ಪಡ್ತೀನಿ ಅಂದರೆ ಪ್ರಯಾಣ ಕಷ್ಟ ಆಗಿಬಿಡುತ್ತೆ. ಕರೆಕ್ಟ್. ಆದರೆ ಪ್ರಯಾಣ ಮಾಡಬೇಕಾದ್ರೆ ಖುಷಿಯಾಗಿರ್ತೀನಿ ಅಂತ ಹೋದಾಗ ಪ್ರಯಾಣದ ಕೊನೆಯಲ್ಲೂ ಖುಷಿ ಇರ್ಬೋದು, ಖುಷಿ ಇಲ್ಲದೇನೂ ಇರ್ಬೋದು. ಆದರೆ ಇಲ್ಲಿ ಖುಷಿ ಪಟ್ಕೊಂಡು ಹೋಗಿರ್ತೀವಲ್ಲ, ಸಿಗದೆ ಬೇಜಾರೇ ಆಗಲ್ಲ. ಕರೆಕ್ಟ್. ಸೊ ತುಂಬ ಜನ ಯೋಗಿಗಳು, ತುಂಬ ಜನ ಸಾಧುಗಳು ಯಾಕೆ ತಮ್ಮ ಎಲ್ಲವನ್ನು ಆ ಹಾದಿ ಕೊಡ್ತಾರೆ ಅಂತಂದರೆ, ಹಾದಿ ಕೊನೆ ಇಂಪಾರ್ಟೆಂಟ್ ಅಲ್ಲ, ಹಾದಿ ಇಂಪಾರ್ಟೆಂಟ್. ಅದಕ್ಕೆ ಮ್ಯಾನೇಜ್ಮೆಂಟಲ್ಲೂ ಏನು ಹೇಳ್ತಾರೆ, ಸಕ್ಸಸ್ ಈಸ್ ನಾಟ್ ಎನ್ ಎಂಡ್ ರಿಸಲ್ಟ್, ಇಟ್ ಈಸ್ ಎ ವೇ ಅಂತಾರೆ. ಸಕ್ಸಸ್, ನಾನು ಇದನ್ನ ತುಂಬಾ, ಸಕ್ಸಸ್ ಇಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ ಇಸ್ ಎ ಜರ್ನಿ. ಸೊ ಹಾಗೆ ಈ ಕ್ಷೇತ್ರದಲ್ಲೂ ಅಷ್ಟೇ. ಏನು ಯೋಗ ಕ್ಷೇತ್ರ ಅಂತೀವಿ, ಆಧ್ಯಾತ್ಮ ಕ್ಷೇತ್ರ ಅಂತೀವಿ, ಇಮ್ಮಟೀರಿಯಲ್ ವರ್ಲ್ಡ್ ಅಂತೀವಿ, ಬಿಯಾಂಡ್ ಮಟೀರಿಯಲ್ ಅಂತೀವಿ, ಇದರಲ್ಲೂ ಅಷ್ಟೇ. Till some point there are ways and practices and procedures and rituals. Okay. Beyond that, none of this is important. ಆ ಕ್ಷೇತ್ರ ನನಗನ್ಸುತ್ತೆ ಧ್ಯಾನ ಮತ್ತು ಸಮಾಧಿ.
ಸರ್, ನನಗೆ ಧ್ಯಾನ ಜಾಸ್ತಿ ಮಾಡಿದ್ರೆ ಒಂದು ಏಕಾಗ್ರತೆ ಬರುತ್ತೆ, ಎರಡು ಈ ಕುಬ್ಜ ಮನಸ್ಸಿನಿಂದ ವಿಶಾಲ ಮನೋಭಾವದ ಕಡೆಗೆ ತೆರಳ್ತೀವಿ ಅಂತ ಅನಿಸ್ಲಿಕ್ಕೆ ಶುರುವಾಗಿದೆ ಸರ್. ನಾನು ನಿಮ್ಮ ಮಾತನ್ನು ಒಪ್ತೀನಿ, ಹಾಂ. ಆದರೆ ಒಂಥರ ಅದನ್ನು ಒಪ್ಪೋದು ಇಲ್ಲ. ಹೇಗೆ? ಯಾಕೆ ಅಂದರೆ ನೀವು ಈಗ ಯಾವ ಕ್ವಾಲಿಟಿ ಹೇಳಿದ್ರಲ್ಲ, ದಟ್ ಇಸ್ ಕ್ವಾಲಿಟಿ ಆಫ್ ಯುವರ್ ಮೈಂಡ್. ಓಕೆ, ಕರೆಕ್ಟಾ? ಧ್ಯಾನ ಈಸ್ ಬಿಯಾಂಡ್ ದ ಮೈಂಡ್. ಬಟ್ ಯು ಸೇ ದಟ್ ಮೈ ಮೈಂಡ್ ರಿಲ್ಯಾಕ್ಸಸ್, ನಾನು ಆರಾಮಾಗಿರ್ತೀನಿ, ನನ್ನ ಓರಿಯೆಂಟೇಷನ್ ಚೇಂಜ್ ಆಗ್ತದೆ, ನನ್ನ ಹೇಗೆ ಪ್ರಪಂಚವನ್ನು ನೋಡ್ತೀನಿ ಚೇಂಜ್ ಆಗ್ತದೆ, ಇವೆಲ್ಲ ಮನಸ್ಸು. ಆದರೆ ಧ್ಯಾನ ಆಗೋದು ಮನಸ್ಸನ್ನು ಮೀರಿ. ಓಕೆ. ಸೊ ಮನಸ್ಸನ್ನು ಮೀರಿದ್ದು ಧ್ಯಾನ. ಸೊ ಮನಸ್ಸನ್ನು ಐ ಮೀನ್ ದಟ್ ಇಸ್ ವಾಟ್ ಆಲ್ ಟೆಕ್ಸ್ಟ್ ಸೇ. ಓಕೆ, ಎಲ್ಲವೂ ಏನು ಹೇಳುತ್ತೆ? ಮನಸ್ಸನ್ನು ಮೀರುವುದೇ ಧ್ಯಾನ. ಅಂದರೆ ಏನರ್ಥ? ನೀನು ಉಸಿರಾಟದ ಕಡೆ ಗಮನ ಹರಿಸ್ತಾ ಕೂತ್ಕೋತೀಯ, ನೀನು ಸ್ಥಿರ ಸ್ಥಿತಿಯಲ್ಲಿ ಕೂತ್ಕೋತೀಯ, ಸುಖವಾಗಿ ಕೂತ್ಕೋತೀಯ, ಉಸಿರಿನ ಕಡೆ ಗಮನ ಹರಿಸ್ತೀಯ. ಹೋಗ್ತಾ ಹೋಗ್ತಾ ನೀನು ಮನಸ್ಸನ್ನು ಮೀರಿ ಯಾವುದೋ ಸ್ಥಿತಿಗೆ ಹೊಟ್ಟೋಗ್ತೀಯ, ಹೋಗಿ ವಾಪಸ್ ಬರ್ತೀಯ. ವಾಪಸ್ ಬಂದಾಗ ಎಲ್ಲೋ ಹೋದೆ ಅಂತ ನೆನಪಿರ್ತಿದೆ ಹೊರತು ಅಲ್ಲಿ ಏನಾಯಿತು ಗೊತ್ತಿರಲ್ಲ. ವಾಪಸ್ ಮನಸ್ಸಿಗೆ ಬಂದೆ, ನೀನು ಮನಸ್ಸಿಂದ ಅದನ್ನು ಅಳತೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ಯಾ. ಸೊ ನನ್ನ ಪ್ರಕಾರ ಇವೆಲ್ಲ ಸೈಡ್ ಎಫೆಕ್ಟ್ಸ್ ಆಫ್ ಟ್ರೈಯಿಂಗ್ ಟು ಪ್ರಾಕ್ಟಿಸ್ ಧ್ಯಾನ. ಬಟ್ ದ ಸೈಡ್ ಎಫೆಕ್ಟ್ ಇಸ್ ಗುಡ್. ಪಾಸಿಟಿವ್ ಸೈಡ್ ಎಫೆಕ್ಟ್ಸ್. ಸೊ ಧ್ಯಾನ ಇಸ್ ಗುಡ್. ಓಕೆ, ಇನ್ ದ ಪ್ರಾಕ್ಟಿಸ್ ಆಫ್ ಧ್ಯಾನ ಯು ಮೈಟ್ ರೀಚ್, ಅದೇನೋ ಕೆಲವು ಪದಗಳನ್ನ ಉಪಯೋಗಿಸ್ತಾರೆ, ಸ್ಟೇಟ್ ಆಫ್ ಬ್ಲಿಸ್, ಸ್ಟೇಟ್ ಆಫ್ ಎಕ್ಸ್ಟಸಿ, ಉತ್ತುಂಗದ ಸುಖ. ಸೊ ಇವೆಲ್ಲ ಇರಬಹುದು ಅಥವಾ ಇಲ್ಲದೇನೋ ಇರಬಹುದು, ಅಥವಾ ಎಲ್ಲೋ ಒಂದು ಕಡೆ ನೀವು ಧ್ಯಾನಕ್ಕೆ ಅಂತ ಕೂತ್ಕೊಂಡಿರಬಹುದು, ಧ್ಯಾನ ಮುಗಿದು ಇನ್ನೆಲ್ಲ ಏನೋ ಮಾಡ್ಬೇಕಾದ್ರೆ ನಿಮಗೆ ಅದರ ಅನುಭವ ಆಗ್ಬೋದು. ಸೊ ಇಟ್ ಈಸ್ ನಾಟ್ ಲಿಮಿಟೆಡ್ ಟು ಜಸ್ಟ್ ಸಿಟ್ಟಿಂಗ್ ಆ್ಯಂಡ್ ಏನೋ. ನಮ್ಮಲ್ಲಿ ನೋಡಿ, ಕೆಲವು ನಾಯಕರನ್ನು ನೋಡಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಅವರು ಮಾತನಾಡಿದ್ರು ಸುಮ್ಮನೆ ಅವ್ರನ್ನ ನೋಡ್ತಾನೆ ಇರಬೇಕು ಅನಿಸುತ್ತೆ. ಕೆಲವು ಫೋಟೋಗಳನ್ನ, ಕೆಲವು ಹಿರಿಯರ ಫೋಟೋಗಳನ್ನ ನೋಡ್ತಾ ಇದ್ದರೆ ಅವರನ್ನು ಸುಮ್ಮನೆ ನೋಡ್ತಾ ಇರಬೇಕು ಅನ್ಸುತ್ತೆ. ಇನ್ನು ಕೆಲವ್ರನ್ನ ಸುಮ್ಮನೆ ಮನಸ್ಸೊಳಗೆ ಅಂದ್ಕೊಂಡ್ರೆ ಏನೋ. ಸೊ ಎಲ್ಲಿ ಹೇಗೆ ಧ್ಯಾನ ಆಗುತ್ತೆ ಗೊತ್ತಿಲ್ಲ. ಬಟ್ ನನಗನ್ಸುತ್ತೆ ಯಾರು ಯೋಗಾಸನ ಧ್ಯಾನ ಮಾಡ್ತಾರೆ ಅವ್ರ ಮುಖದಲ್ಲಿ ಕಳೆ ಬರುತ್ತೆ ಅಂತ ನನಗನ್ಸಿದೆ ಸರ್. ನೀವು ಹೇಳೋದನ್ನು ಒಪ್ತೀನಿ. ಆದರೆ ಹೊರಗೆ ಸಮಾಜದಲ್ಲಿ ನೋಡಿ, ತುಂಬ ಬಡವರು, ತುಂಬ ಕಷ್ಟಪಡ್ತಿರ್ತಾರೆ. ಅವರಿಗೆ ಯೋಗ ಅಂದರೆ ಏನೂ ಗೊತ್ತೇ ಇರಲ್ಲ. ಕೆಲವರು ಮುಖಗಳನ್ನು ನೋಡಿ, ಕಳೆ ಲಕ್ಕ ಹೊಳೆಯುತ್ತೆ. ಏನು ಯೋಗ ಮಾಡಿದ್ರ ಅಂದರೆ ಅವರು ಏನೋ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಖುಷಿ ಅನುಭವಿಸ್ತಾ ಇದ್ದಾರೆ. ನಾನು ತುಂಬ ಕನೆಕ್ಟ್ ಆಗಿ ಇಷ್ಟಪಟ್ಟು ಇನ್ನೊಬ್ಬರನ್ನ ನೋಡಿದ್ದು ಅಕಸ್ಮಾತಾಗಿ ರೋಡಲ್ಲಿ, ಟ್ರೈನಲ್ಲಿ, ಬಸ್ಸಲ್ಲಿ ಯಾವುದೋ ಒಂದು ಮಗು ಇದ್ದಕ್ಕಿಂತ ಈ ಕಡೆ ತಿರುಗಿ ನಗುತ್ತೆ. ಆ ಮುಖ ಈಗಲೂ ನನ್ನ ಮನಸ್ಸಲ್ಲಿ ಉಳ್ಕೊಂಡಿದೆ. ಓಕೆ, ಸೊ ವಾಟ್ ಐ ಮೀನ್ ಇಸ್ ನೇಚರ್ ಹ್ಯಾಸ್ ಪ್ರೊವೈಡೆಡ್ ಅಸ್ ಎವ್ರಿಥಿಂಗ್, ಬಟ್ ವಿ ಆರ್ ಲುಕಿಂಗ್ ಫಾರ್ ಸಮಥಿಂಗ್ ಓನ್ಲಿ ಸಮ್ವೇರ್. ಎಲ್ಲ ಕಡೆನೂ ಎಲ್ಲವೂ ಇದೆ. ಯೋಗ ನನಗೆ ಕಲಿಸ್ಕೊಟ್ಟಿದ್ದು ದ್ಯಾಟ್ ಎವ್ರಿಥಿಂಗ್ ಇಸ್ ಎವ್ರಿವೇರ್. ಯು ಕ್ಯಾನ್ ಫೈಂಡ್. ಬಟ್ ಅದನ್ನು ನೋಡುವ ದೃಷ್ಟಿಕೋನ ಮುಖ್ಯ. ಅಲ್ಲಿ ಜಾಯ್, ಪೀಸ್, ಹಾರ್ಮನಿ ಎಲ್ಲವೂ ಇದೆ. ಆದರೆ ನೀವೇನು ನೋಡ್ತಾ ಇದ್ದೀರಿ? ಜಗಳ, ವಿಪರ್ಯಾಸ, ಕಷ್ಟ ಎಲ್ಲವೂ ಇದೆ. ನಾನು ಯಾವ ಕಡೆ ನನ್ನ ಗಮನ ಹರಿಸ್ಬೋದು? ಮೈ ಚಾಯ್ಸ್. ಮೈ ಪ್ರಾಕ್ಟಿಸ್ ಆಫ್ ಯೋಗ ಹ್ಯಾಸ್ ಹೆಲ್ಪ್ ಮೀ ಟು ಲುಕ್ ಎಟ್ ಎವ್ರಿಥಿಂಗ್ ಆ್ಯಸ್ ಇಟ್ ಈಸ್. ಎಲ್ಲವನ್ನೂ ಹಾಗೆ. ಸರ್, ನಿಮ್ಮ ಮಾತು ಕೇಳ್ತಾ ಇದ್ರೆ, ಈ ಧ್ಯಾನ, ಯೋಗ ಇದೆಲ್ಲ ಗಮನ ಕೊಡ್ತಾ ಇದ್ರೆ, ಈ ಸಣ್ಣ ಪುಟ್ಟದಕ್ಕೆಲ್ಲ ಮನೇಲಿ ಕಿರಿಕಂತೀವಲ್ಲ, ಅಥವಾ ಸಣ್ಣ ಪುಟ್ಟದಕ್ಕೆಲ್ಲ ಜಗಳಗಳು, ಇನ್ನೊಬ್ಬರ ಕಾಲೆಳೆಯೋದು, ಇವೆಲ್ಲ ಕಡಿಮೆ ಆಗ್ತದೆ. ಅಲ್ಲಿ ಸಮಾಜದಲ್ಲಿ ಒಂದು ರೀತಿ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ. ಪ್ರಾರಂಭದ ಕೆಲವು ಶ್ರೇಣಿಗಳಿವೆಯಲ್ಲ, ಯಮ, ನಿಯಮ, ಆಸನ, ನಾವೇನು ಮಾಡ್ತೀವಿ? ಒಂದು ನಾವೇ ಬದಲಾಯಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ, ನಂತರ ಬೇರೆಯವ್ರನ್ನ ಬದಲಾಯಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಹೋಗ್ತಾ ಹೋಗ್ತಾ ವೆನ್ ಯು ರಿಯಲೈಸ್ ಎವ್ರಿಥಿಂಗ್ ಈಸ್ ಓಕೆ, ವಾಟ್ ಎವರ್ ದಟ್ ಈಸ್ ಹ್ಯಾಪ್ನಿಂಗ್ ಅರೌಂಡ್ ಈಸ್ ಓಕೆ ಅಂತ ಬಂದಾಗ ನೀವು ಯಾವುದನ್ನು ಬದಲಾಯಿಸ್ಲಿಕ್ಕೆ ಪ್ರಯತ್ನ ಪಡೋದಿಲ್ಲ.
ಯು ವಿಲ್ ಅಕ್ಸೆಪ್ಟ್ ಆ್ಯಸ್ ಇಟ್ ಈಸ್. ಆಗ ಸಮತ್ವ ಬರುತ್ತೆ. ಓಕೆ, ಆಗ ಆದರೆ ಫೈನ್, ಆಗದೇ ಇದ್ದರೂ ಫೈನ್ ಅನ್ನುವ ಸ್ಥಿತಿ ತಲುಪೋದು ಭಾಳ ಕಷ್ಟ. ಈಗ ನಾನು ಆರೋಗ್ಯವಾಗಿದ್ದೀನಿ, ಆದರೆ ಎಲ್ಲೋ ಒಂದು ಕಡೆ ನೋವು ಶುರು ಆದರೆ ಆ ನೋವು ಹೋಗೋವರೆಗೂ ಪ್ರಯತ್ನ ಪಡ್ತೀನಿ. ಆದರೆ ಯೋಗಿಗಳು ಹಂಗಲ್ಲ, ಅಕಸ್ಮಾತಾಗಿ ಬಂದರೆ ಒಪ್ಕೋತಾರೆ, ಹೇಗೆ ಬಂದರೂ ಹಾಗೆ ಒಪ್ಕೋತಾರೆ. ನೋಡಿ, ರಮಣ ಮಹರ್ಷಿಗಳು ತಮ್ಮ ಕೊನೆಗಾಲದಲ್ಲಿ ಎಷ್ಟು ಕಷ್ಟಪಟ್ಟರು, ಆದರೆ ಅವರು ಎಲ್ಲವನ್ನು ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡ್ರು. ಸೊ ಐ ಥಿಂಕ್ ಅದು ಏನೋ ಮಹಾತ್ಮ ಗಾಂಧಿ ಎಕ್ಸಾಂಪಲ್ ತಗೊಳ್ಳಿ, ತುಂಬ ಜನ ಏನು ಬರುತ್ತೋ ಅದನ್ನು ಒಂಥರ ನಮ್ಮ ಗುರುಗಳೊಬ್ಬರು ಹೇಳ್ತಾಯಿದ್ರು, ಸ್ವಾಮಿ ಸುಬೋಧಾನಂದ ಅವರು ಹೇಳ್ತಾಯಿದ್ರು, ತುಂಬ ಒಳ್ಳೆಯ ಸ್ಟೇಟ್ಮೆಂಟ್. ಸರ್, ಸುಖ ಭಗವಂತ ನನಗೆ ಕೊಟ್ಟಂತಹ ಪ್ರಸಾದ, ಹಾಗೆಲ್ಲ ದುಃಖ ಭಗವಂತ ನನಗೆ ಕೊಟ್ಟಂತಹ ಮಹಾಪ್ರಸಾದ. ವೆನ್ ಯು ಲುಕ್ ಎಟ್ ಲೈಫ್ ಲೈಕ್ ದ್ಯಾಟ್, ಇಟ್ಸ್ ಅಮೇಝಿಂಗ್. ಸುಖ ಪ್ರಸಾದ, ದುಃಖ ಮಹಾಪ್ರಸಾದ. ಈಗ ನೋಡೋ ರೀತಿ ಬದಲಾಯಿಸ್ಕೊಂಡ್ಬಿಟ್ರೆ ಹೇಗಿದ್ರು ಇವ್ರದ್ದು ಲೇಖನ ಇದೆ, ಕನಸುಗಳಿಂದ ಗುರಿಗಳೆಡೆಗೆ. 3 ಜನ ಆ್ಯಟಿಟ್ಯೂಡ್ ಬಗ್ಗೆ ಮಾತಾಡಿದ್ದಾರೆ, ದೃಷ್ಟಿಕೋನದ ಬಗ್ಗೆ. ಅದರಲ್ಲೊಂದು ರಾಮಚಂದ್ರ ಗುರೂಜಿ, 2 ವೈ ವಿ ಗುಂಡೂರಾವ್, 3ನೇದು ಡಾಕ್ಟರ್ ಕೆ ಭುಜಂಗಶೆಟ್ಟಿ. ಸೊ ವ್ಯಕ್ತಿತ್ವ ಚಂದನ ಕೃತಿಯನ್ನು ದಯಮಾಡಿ ಓದಲೇಬೇಕು. ಸಪ್ನಾ ಬುಕ್ಕು sapnaonline.com ತಿಳಿಯುತ್ತೆ. ಯಾಕೆಂದರೆ ನಾವು ಆ ದೃಷ್ಟಿಕೋನ ನೋಡುವ ರೀತಿ ಬದಲಾಯಿಸ್ಕೊಂಡ್ರೆ ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಅಂತಾರೆ. ಯೋಗಿ ಅನೀಶ್ ನಮಗೆ ಇವತ್ತು ಧ್ಯಾನದ ಮೂಲಕ ಹಲವು ವಿಚಾರಗಳನ್ನು ತಾವು ತಿಳಿಸಿದ್ದೀರಿ. ಧನ್ಯವಾದಗಳು ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ರಿಗೂ ಧ್ಯಾನ ಆಗಲಿ ಅಂತ ಬಯಸ್ತೀನಿ.